ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ಭಾಳ ಮುಖ್ಯವಾಗಿ 7 ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ಸೊ ಮೊದಲೇ ಮಾಹಿತಿ ಹೇಳಬೇಕು ಅಂತಂದರೆ ಫೈನಲ್ ರಿಸಲ್ಟ್ ಇವತ್ತು ಅಲೌಟ್ ಆಗುತ್ತೆ. ಸೊ ಕೆಲವು ವಿದ್ಯಾರ್ಥಿಗಳು ಒಳ್ಳೆ ರ್ಯಾಂಕ್ ಇದ್ದರೂ ಸಹ ಸೀಟ್ ಅಲೌಟ್ ಆಗಿರೋದಿಲ್ಲ. ಬಟ್ ಫೈನಲ್ ಇವತ್ತು ಅಂದರೆ ನಿನ್ನೆ ಪ್ರೊಸೆಸ್ ಆಗಿರುವಂಥದ್ದು ಆಲ್ಮೋಸ್ಟ್ ಇವತ್ತು ಫೈನಲ್ ರಿಸಲ್ಟ್ ಅಲೌಟ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಓಕೆ, ಅದು ನೀಟಾಗಿ UG ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಇವತ್ತು ಅಲೌಟ್ ಆಗುತ್ತೆ. ಇದು ಫೈನಲ್ ರಿಸಲ್ಟ್. ಓಕೆ, ಎರಡನೇ ಮಾಹಿತಿ ಹೇಳಬೇಕಂದ್ರೆ ಚಾಯ್ಸಸ್ ಸಂಬಂಧಪಟ್ಟಾಗೆ ಕರ್ನಾಟಕ ಸೀಟಿಗೆ ಮಾತ್ರ ಎನೇಬಲ್ ಆಗುತ್ತೆ. ಬಟ್ UG ನೀಟ್ ಸಂಬಂಧಪಟ್ಟಾಗೆ MBBS, ಡೆಂಟಲ್ ಮತ್ತು ಮೇಲೆ ಹೋಮಿಯೋಪತಿಗೆ ಸಂಬಂಧಪಟ್ಟಾಗೆ ಪ್ರೆಸೆಂಟ್ಲಿ ಚಾಯ್ಸಸ್ ಎನೇಬಲ್ ಅಂತೂ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ. ಕರ್ನಾಟಕ ಸೀಟ್ ವಿದ್ಯಾರ್ಥಿಗಳು ಹೋಲ್ಡ್ ಮಾಡಬೇಕಂದ್ರೆ ಚಾಯ್ಸ್ 2 ಮಾಡ್ಕೊಳ್ಳಿ, ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಚಾಯ್ಸ್ 1 ಅಂತ ಮಾಡ್ಕೊಳ್ಳಿ. ಸೀಟ್ಗೆ ಹೋಗಿರುವಂಥ ಸೀಟ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಚಾಯ್ಸ್ 3 ಮಾಡಿ ಕ್ಯಾನ್ಸಲ್ ಮಾಡಿ, ಅಥವಾ ಎಕ್ಸಿಟ್ ಆಗಬೇಕಂದ್ರೆ ಚಾಯ್ಸ್ 4 ಮಾಡಿ. ಓಕೆ, ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಿತ್ತಂದ್ರೆ ವಾಟ್ಸಪ್ನಲ್ಲಿ ಮೀನ್ಸ್ ನೀವು ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಡೆಫಿನೆಟ್ಲಿ ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ತೇನೆ. ಮೂರನೇ ಮಾಹಿತಿ ಹೇಳಬೇಕಂದ್ರೆ MBBS, ಡೆಂಟಲ್, ಹೋಮಿಯೋಪತಿ ಸಂಬಂಧಪಟ್ಟ ಹಾಗೆ MCC ರೌಂಡ್ 1 ರಿಸಲ್ಟ್ ಆದ ನಂತರ ಏನಪ್ಪ ಅಂತಂದರೆ ಇವ್ರು ಏನಪ್ಪ ಅಂದರೆ ಒಂದು ಚಾಯ್ಸಸ್ ಎನೇಬಲ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಅಂದರೆ MCC ಫೈನಲ್ ರಿಸಲ್ಟ್ ಬರಬೇಕು, ನಂತರ 1 ಡೇ ಹೋಗಬೇಕು, ನಂತರ ನಮ್ಮ ಹತ್ರ ಎನೇಬಲ್ ಮಾಡ್ತಾರೆ. ಆವಾಗ ವಿದ್ಯಾರ್ಥಿಗೆ MCCನಲ್ಲೂ ಸೀಟ್ ಸಿಕ್ಕಿದೆಯೋ ಅಥವಾ KEನಲ್ಲೂ ಸಿಕ್ಕಿರುವಂಥದ್ದು ಏನು ಮಾಡಬೇಕನ್ನೋಂಥ ಡಿಸಿಷನ್ ತೆಗೆದುಕೊಂಡ ನಂತರ ನಮ್ಮ ಹತ್ರ ಯೂಸಲಿ ಎನೇಬಲ್ ಮಾಡ್ತಾರೆ. 1 ಡೇ ನಿಮಗೆ ಗ್ಯಾಪ್ ಕೊಡ್ತಾರೆ. ಒಟ್ಟಾಗಿ MCC ರಿಸಲ್ಟ್ ಬರಬೇಕು, ಬಂದ ನಂತರ ನಮ್ಮ ಹತ್ರ ಈ ಒಂದು ಚಾಯ್ಸಸ್ ಸಂಬಂಧಪಟ್ಟಾಗೆ ಎನೇಬಲ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಸೊ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ MCCನಲ್ಲಿ ನಿಮಗೆ ಬೇಕಾಗಿರುವಂಥ ಸೀಟ್ ಸಿಕ್ಕರೆ ದಯವಿಟ್ಟು MCC ಮುಖಾಂತರ ಅಡ್ಮಿಷನ್ ತೆಗೆದುಕೊಳ್ಳಿ. ಕೆಲವು ವಿದ್ಯಾರ್ಥಿಗಳಿಗೆ ಅಲ್ಲಿನೂ BMC ಆಗಿರುತ್ತೆ, ಇಲ್ಲೂ BMC ಆಗಿರುತ್ತೆ. KE ಮುಖಾಂತರ BMC ತೆಗೆದುಕೊಳ್ಳೋದು ಬೇಡ, ದಯವಿಟ್ಟು MCC ಮುಖಾಂತರ ತೆಗೆದುಕೊಳ್ಳಿ. ಎರಡೂ ಕಡೆ ತೆಗೆದುಕೊಂಡ್ರೆ ಸೇಮೇ. ಒಂದು ಬೆನಿಫಿಟ್ ಏನಂದರೆ ನೀವು MCC ಮುಖಾಂತರ ತೆಗೆದುಕೊಂಡ್ರೆ ನಿಮ್ಮ ಒಂದು ಸೀಟ್ ನಿಮಗಿಂತೂ ಕೆಳಗಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಅಲೋಟ್ ಆಗುತ್ತೆ. ಓಕೆ, ಅದರಿಂದ ಭಾಳ ದೊಡ್ಡ ಹೆಲ್ಪ್ ಆಗುವಂಥದ್ದು. ಓಕೆ, ಒಂದು ಸ್ಟ್ರಾಂಗ್ ರಿಕ್ವೆಸ್ಟ್ ಇದೆ. ಆಮೇಲೆ 4ನೇದೇನಪ್ಪ ಅಂದರೆ BMS ಸಂಬಂಧಪಟ್ಟ ಭಾಳ ಜನ ಕೇಳ್ತಾ ಇದ್ರಿ ಯಾವಾಗ ಅವೈಲೇಬಲ್ ಆಗುತ್ತೆ. ರೌಂಡ್ 2ನಲ್ಲಿ BMS ಸೀಟ್ ಅವೈಲೇಬಲ್ ಆಗುತ್ತೆ. ನೀವು ಏನಪ್ಪ ಅಂದರೆ ಆಪ್ಷನ್ 3 ಮಾಡ್ಬೋದು, ಅದಕ್ಕೆ ಸಹ ಅವಕಾಶ ಕೊಡ್ತಾರೆ, ಭಯ ಬೇಡ. ಹೋಮಿಯೋಪತಿ 1 ಡೇಸ್ ಅಷ್ಟೇ ಕೊಟ್ಟಿದ್ರು, ಭಾಳಷ್ಟು ಜನ ವಿದ್ಯಾರ್ಥಿಗಳು ಹಾಕಿಲ್ಲ, ಅದ್ರ ಕಟ್ ಆಫ್ ಭಾಳಷ್ಟು ಡೌನ್ ಆಗಿದೆ. ಬಟ್ ನೀವು ಆಯುರ್ವೇದಿಕ್ ಸಂಬಂಧಪಟ್ಟಗೂ ಸಹ ನಿಮಗೆ ರೌಂಡ್ 2ನಲ್ಲಿ ಆಪ್ಷನ್ 3 ಮಾಡೋದಕ್ಕೆ ಕೊಡ್ತಾರೆ. ಆಮೇಲೆ ಇನ್ನದು ಡಾಕ್ಯುಮೆಂಟ್ ಸಬ್ಮಿಷನಲ್ಲಿ ಒಂದು ದೊಡ್ಡ ಬದಲಾವಣೆ ಅನ್ಬೋದು. ಒಂದು ಗುಡ್ ನ್ಯೂಸ್, ಒಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟ ಅಥವಾ ಪ್ರೈವೇಟ್ ಕೋಟ ಸಿಕ್ಕಾಗ ಆ ಚಾಯ್ಸನ್ ಮಾಡೋರಿಗೆ ಕಂಪಲ್ಸರಿ ಕೇಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಈ ವರ್ಷ ಆ ರೀತಿ ಇರೋದಿಲ್ಲ. ನೀವು ಸಿಕ್ಕಿರೋಂಥ ಕಾಲೇಜಿಗೆ ಡೈರೆಕ್ಟ್ಲಿ ಏನಪ್ಪ ಅಂದ್ರೆ ಅಡ್ಮಿಷನ್ ತೆಗೆದುಕೊಳ್ಬೋದು. ಡೈರೆಕ್ಟ್ಲಿ ಅಂದರೆ ಚಾಯ್ಸನ್ ಮಾಡಿ ಪೇಮೆಂಟ್ ಫೀ ಮೀನ್ಸ್ ಪೇ ಮಾಡಿ ಎಲ್ಲ ಡಾಕ್ಯುಮೆಂಟ್ಸನ್ನು ಅಲೋಟ್ ಆಗಿರೋಂಥ ಕಾಲೇಜಿಗೆ ಹೋಗಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು. ಓಕೆ, ಮೊದಲೆಲ್ಲ ಬೆಂಗಳೂರಿಗೆ ವಿಸಿಟ್ ಮಾಡಬೇಕಾಗಿತ್ತು KEಗೆ, ಈಗ ಅದು ಯಾವುದೇ ರೀತಿ ಇರೋದಿಲ್ಲ. ಅದನ್ನು ರಿಮೂವ್ ಮಾಡಿದರೆ ಒಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು. ಓಕೆ, ಸೊ ಆಮೇಲೆ 6ನೇದು ಹೇಳಬೇಕಂದ್ರೆ ಕ್ವಶನ್ ಡಿಪಾಸಿಟ್ ಸಂಬಂಧಪಟ್ಟ ಹಾಗೆ ಸೊ ನಿಮಗೆ ಈ ಒಂದು ರೌಂಡ್ 2ನಿಂದ ಇಂಪ್ಲಿಮೆಂಟ್ ಆಗುತ್ತೆ. ಓಕೆ, ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಓನ್ಲಿ ಭಾಳ ಸೀರಿಯಸ್ ಆಗಿರುವಂಥ ವಿದ್ಯಾರ್ಥಿಗಳು ಮಾತ್ರ 12 ಲ್ಯಾಕ್ ಆಗಲಿ ಹೈಯರ್ ಕೋಟಕ್ಕೆ ಸಂಬಂಧಪಟ್ಟಾಗ ವಿದ್ಯಾರ್ಥಿಗಳು ಯೂಸಲಿ ಆಪ್ಷನ್ 3 ಮಾಡ್ಬೋದು. ಸೊ ಕ್ವಶನ್ ಡಿಪಾಸಿಟ್ ಸಂಬಂಧಪಟ್ಟಾಗೆ ನೋಟಿಫಿಕೇಶನ್ ಬಂದಾಗ ಇನ್ ಡೀಟೇಲ್ ಬಂದಾಗ ನಿಮಗೆ ಹೇಳಿರ್ತೇನೆ. ಸೊ ಮ್ಯಾಕ್ಸಿಮಮ್ ನನಗೆ ಗೊತ್ತಿದ್ದ ಹಾಗೆ ಯಾರಿಗೆ ಮೆಡಿಕಲ್ ವಿದ್ಯಾರ್ಥಿಯಾಗಿದ್ದು ಸೀಟ್ ಬೇಕಾಗಿತ್ತು ಅಥವಾ ಆಪ್ಷನ್ 3 ಮಾಡಬೇಕು ಅಂದರೆ ಮಾಡಿದ್ದಾರೆ ಆಲ್ರೆಡಿ. ಓಕೆ, ಸಿಗುತ್ತೆ ಅನ್ನೋದು ಇರ್ತದೆ, ಅದು ಬೇಕಂತ ಅನ್ನೋರಿಗೆ ಮಾತ್ರ ಯೂಸಲಿ ಕ್ವಶನ್ ಡಿಪಾಸಿಟ್ ಇರುವಂಥದ್ದು. ಬಟ್ ಎನಿವೇ ನೋಟಿಫಿಕೇಶನ್ ಬಂದಾಗ ಸಹ ನಿಮಗೆ ಕ್ಲಿಯರ್ಲಿ ತಿಳಿಸಿರ್ತೇನೆ. ಆಮೇಲೆ ಲಾಸ್ಟ್ ನ್ಯೂಸ್ ಏನಪ್ಪ ಅಂದರೆ ಸೊ ರೌಂಡ್ 2ನಲ್ಲಿ ನೋ ಡೌಟ್, ಯಾಕಂದರೆ ನೋಡಿ ಓನ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನಿಮಗೆ ಅಲ್ಲಿ ಅವೈಲೇಬಲ್ ಆಗ್ತಾರೆ ಕ್ವಶನ್ ಡಿಪಾಸಿಟ್ ಇಂಪ್ಲಿಮೆಂಟ್ನಿಂದ. ಸೊ ನೋ ಡೌಟ್ ರೌಂಡ್ 2ನಲ್ಲಿ ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಕಟ್ ಆಫ್ ಡೌನ್ ಆಗುತ್ತೆ. ಈಗ ಭಾಳ ಜನ ನೋಡಿದ್ದೇನೆ 20 ಲ್ಯಾಕ್ 22 ಲ್ಯಾಕ್ ಆಗಿರ್ಬೋದು, 12 ಲ್ಯಾಕ್ ಆಗಲಿ, ಭಾಳ ಜನ ಸಿಂಪ್ಲಿ ಹಾಕ್ಕೊಂಡಿರ್ತಾರೆ. ಸೊ ಆ ವಿದ್ಯಾರ್ಥಿಗಳೆಲ್ಲ ಈಗ ಮೈನಸ್ ಆಗ್ತಾರೆ. ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು MCC ಹೋಗೋದ್ರಿಂದ ಆಗಲಿ ಅಥವಾ ಮತ್ತು PH ಕೆಟಗಳು ಆ್ಯಡ್ ಆಗೋದ್ರಿಂದ ಆಗಲಿ ಭಾಳಷ್ಟು ಫ್ಯಾಕ್ಟರ್ಸ್ಗಳಿಂದ ಏನಪ್ಪ ಅಂತಂದರೆ ರೌಂಡ್ 2ನಲ್ಲಿ ಕಟ್ ಆಫ್ ಡೌನ್ ಆಗುತ್ತೆ ಮತ್ತು ಮಾಪಪ್ ರೌಂಡಲ್ಲಿ ಇನ್ನೂ ಡೌನ್ ಆಗುತ್ತೆ. ಓಕೆ, ಸೊ ಈ ರೀತಿ ಕಟ್ ಆಫ್ ಯೂಸಲ್ಲಿ ಇರೋದಿಲ್ಲ. ಸೊ ಏನೇ ಅಪ್ಡೇಟ್ ಬಂದರೂ ಸಹ ನಿಮಗೆ ಸಂಪೂರ್ಣ ಮಾಹಿತಿ ಕೊಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಮತ್ತು ಆಮೇಲೆ MCC ಮತ್ತು KEನಲ್ಲಿ ಎರಡು ಬ್ಯಾಲೆನ್ಸ್ ಮಾಡ್ಬೋದು. ಸೀಟ್ ನೀವು ಸಿಕ್ಕಾಗೂ ಬೇಕಾದರೆ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ನೋಟಿಫಿಕೇಷನ್ KE ಮುಖಾಂತರನೂ ಬರುತ್ತೆ, ನೋಟಿಫಿಕೇಷನ್ MCC ಮುಖಾಂತರನೂ ಬರುತ್ತೆ. ಎರಡು ಕಡೆಯೂ ಆರಾಮಾಗಿ ನೀವು ಪಾರ್ಟಿಸಿಪೇಟ್ ಮಾಡಿ. ಎಲ್ಲಿ ನಿಮಗೆ ಸೀಟ್ ಅವೈಲೇಬಲ್ ಆಗುತ್ತೆ, ಫಾರ್ ಎಕ್ಸಾಂಪಲ್ MCC ರೌಂಡ್ 2 ಆಗಿದೆ, KE ರೌಂಡ್ 2 ಆಗಿದೆ ಅಂದ್ಕೊಳ್ಳಿ, MCCನಿಂದ ಒಂದು ನೋಟಿಫಿಕೇಷನ್ ಬರುತ್ತೆ. ಯಾರಿಗೆ ನಿಮ್ಮ ಸ್ಟೇಟಲ್ಲಿ ಸೀಟ್ ಸಿಕ್ಕಿದ್ರೆ MCCನಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಬೇಕಂತ ಒಂದು ಡೇಟ್ ಮೆನ್ಷನ್ ಮಾಡ್ತಾರೆ. ನೀವು ಏನಪ್ಪ ಅಂದರೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಓಕೆ, ಬಟ್ ಎನಿವೇ ಏನೇ ಅಪ್ಡೇಟ್ ಬಂದರೂ ಸಹ ಮ್ಯಾಕ್ಸಿಮಮ್ ನಿಮಗೆ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.